ನಮಸ್ಕಾರ. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ರಂಜಾನ್ ಹಬ್ಬದ ನಿಮಿತ್ತವಾಗಿ ಸರ್ಕಾರಿ ನೌಕರರಿಗೆ 1 ಗಂಟೆ ಮುಂಚೆನೆ ಅವರಿಗೆ ಬಿಡುವನ್ನು ಮಾಡಿಕೊಟ್ಟಿದೆ. ಇದನ್ನ ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಸೊ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನವಾದಂತಹ ಹಕ್ಕನ್ನ ಕೊಟ್ಟಿದ್ದಾರೆ. ಅದು ಯಾವುದೇ ಆಚರಣೆ ಇದ್ರೂ ಕೂಡ ಎಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳಿ. ಅದಲ್ಲದೆ ಸೆಕ್ಯುಲರ್ ಅನ್ನುವಂತಹ ಶಬ್ದ, ಜಾತ್ಯತೀತ ಅನ್ನುವಂತಹ ಶಬ್ದದ ಹಿನ್ನೆಲೆಯಲ್ಲಿ ಒಂದು ಜಾತಿಯವರಿಗೆ, ಒಂದು ಧರ್ಮದವರಿಗೆ ಆಚರಣೆಗೆ ಅವಕಾಶ ಮಾಡಿಕೊಡುವಂಥದ್ದು ಇದು ಖಂಡನೀಯವಾದ, ಇದು ತಪ್ಪಿದು. ಹಾಗಾದ್ರೆ ಹಿಂದೂಗಳಿಗೆ ಸಾಕಷ್ಟು ಈಗ ಶಿವರಾತ್ರಿ ಉಪವಾಸ ಇದೆ, ಆಷಾಢ ಏಕಾದಶಿ ಉಪವಾಸ ಇರುತ್ತೆ, ಹೀಗೆ ನಿರಂತರವಾಗಿ ಉಪವಾಸಗಳಿರ್ತವೆ. ಹಾಗಾದ್ರೆ ಆ ಉಪವಾಸಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರಾ? ಹಾಗೇನಾದರೂ ಅವಕಾಶ ಮಾಡಿಕೊಡೋದಾದ್ರೆ ಇಡೀ ಸರ್ಕಾರಿ ಕಚೇರಿಗಳೇ ಖಾಲಿ ಆಗ್ತವೆ. ಸೊ ಸರ್ಕಾರಿ ಕಚೇರಿ ಅಂತನ್ನುವಂಥದ್ದು ಇದು ಧರ್ಮಾತೀತ, ಜಾತ್ಯತೀತವಾದಂಥದ್ದು. ಎಲ್ಲರೂ ಕೂಡ ಅಲ್ಲಿ ಸಮಾನವಾಗಿ ಕೆಲಸ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿರುತ್ತೆ. ಹಾಗಾದ್ರೆ ಈ ರೀತಿಯ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ಒಂದು ಮತ ಬ್ಯಾಂಕದ ದೃಷ್ಟಿಕೋನ ಇಟ್ಟುಕೊಂಡು ಕಾಂಗ್ರೆಸ್ಸು ಇದು ನಿರಂತರವಾಗಿ ಅವರನ್ನು ಓಲೈಸುವಂತ ಪ್ರಕ್ರಿಯೆ ಹಿನ್ನೆಲೆಯಲ್ಲೇ ಇವತ್ತು ತೆಲಂಗಾಣದಲ್ಲಿ ಮಾಡ್ತಾ ಇರೋದು, ಆಂಧ್ರ ಪ್ರದೇಶದಲ್ಲಿ ಮಾಡ್ತಾ ಇರುವಂತಹದ್ದು ಖಂಡನೀಯವಾದ್ದು. ಇದು ತಪ್ಪು. ಕರ್ನಾಟಕದಲ್ಲೂ ಕೆಪಿಸಿಸಿ ಅಧ್ಯಕ್ಷರಾದಂತಹ ಹುಸೇನ್ ಕೂಡ ಇವತ್ತು ಉಪಾಧ್ಯಕ್ಷರಾದಂತಹ ಅವರು ವಿನಂತಿಯನ್ನ ಮಾಡಿದ್ದಾರೆ, ನಮಗೂ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ಇದೇ ಹೇಳೋದು, ಇದೊಂದು ರೋಗ, ಇದೊಂದು ಕ್ಯಾನ್ಸರ್, ಇದು ವೈರಸ್. ಇದು ಒಂದು ಕಡೆ ಕೊಟ್ಟ ತಕ್ಷಣ ಇನ್ನೊಂದು ಕಡೆಗೆ ಅದನ್ನು ಹರಡಿಸುವಂತ, ಅದನ್ನು ತಗೊಳ್ಳುವಂತ ಮಾನಸಿಕತೆ ಇದು. ಸೊ ಇವತ್ತು ಉಪವಾಸದ ಹಿನ್ನೆಲೆಯಲ್ಲಿ 1 ಗಂಟೆ ಕೇಳ್ತಾರೆ, ನಾಳೆ ಇನ್ನು ಶುಕ್ರವಾರ ಫುಲ್ ಡೇ ನಮಗೆ ನಮಾಜ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ. ಈ ರೀತಿಯ ತುಷ್ಟೀಕರಣಕ್ಕೆ ಇದಕ್ಕೆ ಎಂಡ್ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಸರ್ಕಾರ ಬೇಜವಾಬ್ದಾರಿತನದಿಂದ ನಡ್ಕೊಳ್ಳದೆ, ಕರ್ನಾಟಕ ಸರ್ಕಾರ ಏನಾದರೂ ಈ ರೀತಿಯ ರಂಜಾನ್ ಹಿನ್ನೆಲೆಯಲ್ಲಿ 1 ಗಂಟೆ ಬಿಡುವು ಮಾಡಿಕೊಟ್ರೆ ಹಿಂದೂಗಳು ಕೂಡ ನಾವು ಬೇಡಿಕೆ ಇಡ್ತೀವಿ, ಅಷ್ಟೇ ಅಲ್ಲ ಇದರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.